ಹಾಸನದಲ್ಲಿ ಮೊಮ್ಮಗನ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ಮೊಮ್ಮಗನ ಪರವಾಗಿ ಎಚ್.ಡಿ. ದೇವೇಗೌಡರು ಫೀಲ್ಡ್ಗಿಳಿದಿದ್ದಾರೆ. ಚನ್ನರಾಯಪಟ್ಟಣದ ಹಿರಿಸಾವಿಯಲ್ಲಿ ಕಾರ್ಯಕರ್ತರ ಸಭೆಯನ್ನು ಕೂಡ ಮಾಡಿದ್ದಾರೆ. ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ಪ್ರಜ್ವಲ್ ರೇವಣ್ಣ. 5 ವರ್ಷ ಮನೆಯಲ್ಲಿ ಕುಳಿತುಕೊಳ್ಳದೆ ನಾನು ಕೆಲಸ ಮಾಡಿದ್ದೇನೆ, ನನ್ನ ಕೆಲಸ ನೋಡಿ ಇನ್ನೊಂದು ಬಾರಿ ಅವಕಾಶವನ್ನ ಮಾಡಿ. ಕಾರ್ಯಕರ್ತರನ್ನ ಉದ್ದೇಶಿಸಿ ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಹೆಚ್ಚು ನಾನು ಇವತ್ತಾಗಲೇ ಭೇಟಿ ಮಾಡಿ ಅವರ ಕಷ್ಟ ಸುಖಗಳನ್ನ ಕೇಳೋಂತ ಕೆಲಸನ ಮಾಡಿದ್ದೀನಿ. ನಾನು 6,000 ಹಳ್ಳಿಗೂ ಬಂದಿದ್ದೀನಿ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ನಾನಂತಲ್ಲ, ಇನ್ನೊಬ್ಬ ಸಂಸದನಾದ್ರೂ ಹೋಗೋದಕ್ಕಾಗೋದಿಲ್ಲ. ಆದ್ರೆ ನೀವು ಕೊಟ್ಟಂತ ಆಶೀರ್ವಾದದಲ್ಲಿ 5 ವರ್ಷ ಒಂದು ದಿನನೂ ಕುಳಿತೇನೆ. ನಿಮ್ಮ ಸೇವೆನ ಸಲ್ಲಿಸಬೇಕು ಅಂತ ದಿಟ್ಟಲ್ಲಿ ಯಾವ್ದಾದ್ರು ಸಂದರ್ಭದಲ್ಲಿ ನನ್ನ ಕಡೆಯಿಂದ ಕೆಲಸ ಆಗಬೇಕು, ನಾನು ಚಾಕು ತಪ್ಪದೇನೆ ಅದನ್ನ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅನ್ನೋದಕ್ಕೆ ಒಂದು ಹೆಮ್ಮೆ ಇದೆ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದದ ಮೇಲೆ ಮತ್ತೊಮ್ಮೆ ಈ ಅವಕಾಶ ಸಿಕ್ಕಿದ್ರೆ ಮತ್ತೊಮ್ಮೆ ಆ ಕೆಲಸನ ಮಾಡೋಂತ ನಿಟ್ಟಲ್ಲಿ ನಾನು ಸುಮಾರು 330ಕ್ಕೂ ಪಂಚಾಯಿತಿಗೂ ಹೆಚ್ಚು ನಾನು ಇವತ್ತಾಗಲೇ ಭೇಟಿ ಮಾಡಿ ಅವರ ಕಷ್ಟ ಸುಖಗಳನ್ನ ಕೇಳೋಂತ ಕೆಲಸನ ಮಾಡಿದ್ದೀನಿ. ನಾನು 6,000 ಹಳ್ಳಿಗೂ ಬಂದಿದ್ದೀನಿ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ನಾನಂತಲ್ಲ, ಇನ್ನೊಬ್ಬ ಸಂಸದನಾದ್ರೂ ಹೋಗೋದಕ್ಕಾಗೋದಿಲ್ಲ. ಆದ್ರೆ ನೀವು ಕೊಟ್ಟಂತ ಆಶೀರ್ವಾದದಲ್ಲಿ 5 ವರ್ಷ ಒಂದು ದಿನನೂ ಕುಳಿತೇನೆ. ನಿಮ್ಮ ಸೇವೆನ ಸಲ್ಲಿಸಬೇಕು ಅಂತ ದಿಟ್ಟಲ್ಲಿ ಯಾವ್ದಾದ್ರು ಸಂದರ್ಭದಲ್ಲಿ ನನ್ನ ಕಡೆಯಿಂದ ಕೆಲಸ ಆಗಬೇಕು, ನಾನು ಚಾಕು ತಪ್ಪದೇನೆ ಅದನ್ನ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅನ್ನೋದಕ್ಕೆ ಒಂದು ಹೆಮ್ಮೆ ಇದೆ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದದ ಮೇಲೆ ಮತ್ತೊಮ್ಮೆ ಈ ಅವಕಾಶ ಸಿಕ್ಕಿದ್ರೆ ಮತ್ತೊಮ್ಮೆ ಆ ಕೆಲಸನ ಮಾಡೋಂತ